ಕಂಡಿಗೆ ಸಿಕ್ಕಿದೆ ಫಸ್ಟ್ ಬೋನಿಗೆ. ಒಂದು ರೌಂಡ್ ಇದು ಫ್ರೆಶ್ ಮೀನು ನೋಡಿ. ಕೆಂಬೇರಿ ಇದೆ, ಕಾಂಡ ಇದೆ. ಇದು ಕೆಂಬೇರಿ, ದಿ ಟೇಸ್ಟಿಯೆಸ್ಟ್ ಫಿಶ್. ಇದು ಸಿಕ್ಕಿದ್ರೆ ಚಾನ್ಸ್. ಮೀನು ನೋಡಿ, ಸೈಜ್ ನೋಡಿ. ಹಾಗೇನೆ ಇರ್ಪೆ ಇದೆ, ಇರ್ಪೆ, ಮಾಲಾಯಿ ಇದೆ. ಕಾಂಡಾಯ್. ಓಕೆ, ಇದು ಬಯ್ಯರವರು. ಕೊಕ್ಕರ್ ಉಂಟು ಅಲ್ಲಿ ಒಂದು. ಆಚೆ ಕೆಳಗೆ ಇದು ಕೊಕ್ಕರ್ ಫಿಶ್ ನೋಡಿ. ಇದು ಕೊಕ್ಕರ್ ಫಿಶ್. ಇದು ದೊಡ್ಡ ಸೈಜ್ ಎಲ್ಲ ನದಿಯಲ್ಲಿ ಇವತ್ತು ಹಿಡ್ದ ಫಿಶ್ ನೋಡಿ. ಒಂದು ಇರ್ಪೆ ದೊಡ್ಡದುಂಟು. ಇದು ದೊಡ್ಡ ಸೈಜ್ ಇರ್ಪೆ ನೋಡಿ. ಸೈಜ್ ನೋಡಿ ಇದ್ರದ್ದು. ಓ, ಸಾಲಿಡ್ ಇದೆ, ಒಳ್ಳೆ ಸೈಜ್. ಒಳ್ಳೆ ತವಾ ಫ್ರೈ ಮಾಡಿದ್ರೆ ಸೂಪರ್. ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತು ನಾವು ಕೆಮ್ಮಣ್ಣಲ್ಲಿ ನದಿಯಲ್ಲಿ ಫಿಶಿಂಗ್ ಮಾಡ್ತಾ ಇದ್ದೇವೆ. ನೋಡಿ, ನನ್ನ ಹಸ್ಬೆಂಡ್, ಭಾವ ಮತ್ತು ಭಾವನ ತಮ್ಮ 3 ಜನ ಇದ್ದಾರೆ. गोणी भीतर नाम बोजे, गोणी भीतर नाम उडवच्या गोणी अंत शेवटे हांवें सांगलें न्ही, शेवटे मेळा जेवणान. ओडले कोक्कार. ನದಿಯಲ್ಲಿ ಮೀನು ಹಿಡಿಯುವ ದೃಶ್ಯ. दोन शेवटे घेते म्हणलं, जाळी पडलेले दिसतात. हां, वेस्ट कडे पडाय कितले वेस्ट. लोकाटे बिकाटे कडे. वय जाळी इंत फुल जाल्यार मध्ये उभा राहा. ते काले शिरकालाय. होय, 1-2-3 उडले. होय, ಮೇಲಿಂದ ಸ್ಕೈ ರೆಕಾರ್ಡಿಂಗ್ ಆಗ್ತುಂಟು ಪ್ರವೀಣಾ ಫರ್ನಾಂಡಿಸ್ ಅವರಿಂದ. तुझे काही रेकॉर्डिंग झालेलं येताना काही वारसी एकदा तगडना काही पावसात ही मारियाला डोल मारे रे मीन पत्तने मेकले उंटीत दादा फ्रॅक्चर होतं. ऐ ಜನ ಕಡಿಮೆ ಆಯಿತು. ಇನ್ನೊಂದೆರಡು ಜನ ಇದ್ದರೆ ಒಳ್ಳೆದಿತ್ತು. ಹೌದು, ಆಚೆ ಈಚೆಯಿಂದ ಓಡಿಸಲಿಕ್ಕೆ ಇದ್ದರೆ ಒಳ್ಳೆದಾಗುತ್ತೆ. ಜನ ಸ್ವಲ್ಪ ಕಡಿಮೆ ಆಯಿತು. ರಾನ್ಸನಿಗೆ ಕೈ ಸರಿ ಇಲ್ಲ, ಅದರಿಂದ ರಾನ್ಸನಿಗೆ ನೀರಿಗೆ ಇಳಿಲಿಕ್ಕೆ ಆಗೋದಿಲ್ಲ. ಒಂದು ಕೈ ಫ್ರ್ಯಾಕ್ಚರ್ ಆಗಿದೆ, ನಂದು ಕಾಲು ಫ್ರ್ಯಾಕ್ಚರ್ ಆಗಿದೆ. ಎಲ್ಲ ಪೇಷಂಟ್ ನಾವೀಗ. ಹೌದು, ಇಲ್ಲದ್ರೆ ಇಷ್ಟ ತನಕ ನಾವು ನೀರಲ್ಲಿ ಇರ್ತಿದ್ದೆವು. ಮಳೆಗಾಲ ಶುರು ಆಗೋದಕ್ಕಿಂತ ಮೊದಲು ಒಮ್ಮೆ ನದಿದು ಮೀನು ಹಿಡಿಯುವುದು. ಈಗ ಸ್ವಲ್ಪ ನೀರು ಕಡಿಮೆ ಉಂಟು.
ಈಗ ಈ ಸೈಡ್ ಬರ್ತಾ ಇದ್ದಾರೆ. ಈಗ ದೊಡ್ಡ ದೊಡ್ಡ ಮೀನು ಸಿಗಬೇಕು ನಮಗೆ, ವಿಡಿಯೋಗೆ ಕರೆಕ್ಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗಬೇಕಲ್ಲ, ಅದರಿಂದ ऊबर ऊबर उडला बोले करेक्ट नेट उडला जाळी तुडला ले ओडले हाँ काळीगी हाँ करेक्ट नेट तुडली मात्र बोजी नंगते मोडला अलोंग की करेक्ट नेट आवी तरस दाके बोजी एक चुरू बार गट्टी बत्तले बिडडे तोरिसी वाव सूपर 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 हाँ ते गांक ओडले ओडले 3 रुपये झाले मिळाला काही वांटे करताना साबू हंगा लागी का वेंडर इरपेस काळी ते मोडला ಐಡಿಯಾ ಹಾಕ ನಾ ಪಡುಕುದ್ರು ನನ್ನ ನಾದಿನಿಯ ಮನೆ ಹತ್ರ ಇದು ಮೀನು ಹಿಡ್ದದು. ಇಲ್ಲಿ ನಿಮಗೆ ನದಿಯಲ್ಲಿ ಕಾಣ್ಬೋದು ಎಷ್ಟು ವೇಸ್ಟ್ ಇದೆ ನೋಡಿ, ಗೋಣಿ ಚೀಲ ಪ್ಲಾಸ್ಟಿಕ್ ಎಲ್ಲ ಎಷ್ಟು ವೇಸ್ಟ್ ಅಂತ ಹೇಳಿದ್ರೆ, ಎಷ್ಟು ಬಾರಿ ನಾವು ಈ ಬಲೆಯನ್ನು ಲಿಫ್ಟ್ ಮಾಡ್ತೇವೆ ಅಷ್ಟು ಟೈಮಲ್ಲಿ ಕೂಡ ವೇಸ್ಟ್ ಪ್ಲಾಸ್ಟಿಕ್ ಗೋಣಿ ಚೀಲ ಇದೇ ಇದೆ. ಕೆಮ್ಮಣ್ಣು ಪಂಚಾಯತ್ನವರು ಇದಕ್ಕೆ ಏನು ಉತ್ತರ ಕೊಡೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಯಾಕೆಂತೇಳಿದ್ರೆ ಇಷ್ಟು ವೇಸ್ಟ್ ತಂದು ಹಾಕುವಾಗ ಅದಕ್ಕೆ ಏನೊಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿದರೆ ತುಂಬ ಕಷ್ಟ. ಯಾಕಂದರೆ ನೀರಿಗೆ ತಂದು ಈಗೆಲ್ಲ ವೇಸ್ಟ್ ಬಿಸಾಡಿದರೆ ಎಷ್ಟು ಕೆಟ್ಟದ್ದು ನೋಡಿ, ಅದರಡೆಗೆ ಬಾಟಲ್ ಏನೆಲ್ಲ ವೇಸ್ಟ್ ಇದೆ. ಅಟ್ಲೀಸ್ಟ್ ಒಂದು ಕ್ಯಾಮರಾ ಏನಾದರೂ ಫಿಕ್ಸ್ ಮಾಡಿದರೆ ಯಾರು ತಂದು ಈ ವೇಸ್ಟ್ ಬಿಸಾಕ್ತಾರೆ ಅಂತ ಗೊತ್ತಾಗುತ್ತೆ. असा ते इलारीकडे लगी गेला लहान असता इलारीच्या लगी एक असा दरे रांच्या काणे इलारीच्या लगी एक असा काही नागी हां दरे उडलो ऐश असा ते 2-3 दिले पंचा हाँ इर्पेतीसा सैड रे पापा उडयताने तर ते ले आणि एक गोपा उडतात कसे वळे
ನೀರು ಜಾಸ್ತಿ ಆಯಿತು. ಹೌದು, ಡೈರೆಕ್ಟ್ ಕಶ್ಪು ಮಾಡಲಿಕ್ಕೆ ಮಾತ್ರ. ಚಿಕನ್ ರೋಡ್ ಇದು ಒಂದು ಕಾಂಡಾಯಿ ಇರ್ಪೆ ಮತ್ತೆ ಇದುಂಟು ಮಾರರೆ. ಇದು ದೊಡ್ಡ ಕಾಂಡ ನೋಡಿ. ಕಾಂಡಾಯಿ ದೊಡ್ಡದು, ಕೆಂಚಳೆ ತರ ಉಂಟು ಹೀಗೆ. ಕಾಂಡಾಯಿ ಉಂಟು, ಕಂಡಿಗೆ ಮತ್ತೆಲ್ಲ ಇರ್ಪೆ. ಫಿಶಿಂಗ್, ಟೋಟಲ್ ಫಿಶಿಂಗ್ ಇಷ್ಟೇ, ಕಡಿಮೆ. ಬೇಗ ನೀರು ಬಂತು ನದಿಯಲ್ಲಿ, ನೀರು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಅದರಿಂದ ಇಷ್ಟೇ ಸಿಕ್ಕಿತ್ತು ಇವತ್ತು. ಇಲ್ಲಿ ನೋಡಿ ಮೀನು ಡಿವೈಡ್ ಆಗ್ತಾ ಉಂಟು, 3 ಪಾಲಾಗಬೇಕಂತೆ. ಇದು ಇವತ್ತಿದು ಫಿಶಿಂಗ್ ಇದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.